ಹುಡುಗರ ಒಂದು ಪುಟ್ಟ ಪ್ರಶ್ನೆ, ಪುಟ್ಟದಲ್ಲ, ಒಂದು ಒಳ್ಳೆಯ ಪ್ರಶ್ನೆ ಆಯ್ತಾ. 2 ಭಾಗ ಇದೆ ಇದರಲ್ಲಿ. ಇದು ಮೊದಲನೇ ಭಾಗ, ಸರಿನಾ? ಇದು ಎರಡನೇ ಭಾಗ. ಎರಡಕ್ಕೂ ಮೊದಲನೇ ಭಾಗ ಮಾಡಿ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಫಾರ್ಮುಲಾ ಮತ್ತು ಸಬ್ಸ್ಟಿಟ್ಯೂಷನ್ ಅಷ್ಟೇನೇನಿಲ್ಲ. ಅದಾದ್ಮೇಲೆ ಈ ಚಿತ್ರ ಕಂಪ್ಲೀಟ್ ಮಾಡಬೇಕು. ನಿಮ್ಗೆ ಕ್ಲೂ ಕೊಡ್ತೀನಿ. ಮೀಡಿಯಂ 1 ಮತ್ತು ಮೀಡಿಯಂ 2 ಯಾವುದು ಡೈಮಂಡು ಯಾವುದು ನೀರು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ. ಮಾಡಿದ್ರಾ? ಓಕೆ, ನಾನು ಮಾಡ್ತೀನಿ ನೋಡಿ ಇವಾಗ. If the speed of light in water happens to be 2 × 10⁸ meter per second and its speed in diamond happens to be 1.25 × 10⁸ meter per second, find the relative refractive index of diamond with respect to water. So ಏನು ಕೊಟ್ಟಿದ್ದಾರೆ? ಮೊದಲೇದಾಗಿ ಗಿವನ್ ಬರ್ದ್ಬಿಡೋಣ. ಮೊದಲೇದಾಗಿ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ happens to be 2 × 10⁸ meter per second. Speed of light in diamond happens to be 1.25 × 10⁸ meter per second. Relative refractive index of diamond with respect to water ಅಂತ ಹೇಳಿದ್ರೆ ಲೈಟ್ ಇಸ್ ಮೂವಿಂಗ್ ಫ್ರಮ್ ವಾಟರ್ ಟು ಡೈಮಂಡ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ನೀರಿರುತ್ತೆ, ಇದ್ರ ಒಳಗಡೆ ನಾವು ಡೈಮಂಡ್ ಇಟ್ಟಿದ್ದೀವಿ. ಆಯ್ತಾ? ಇದನ್ನು ಕಂಡುಹಿಡಿಬೇಕು ಮೊದಲೇದಾಗಿ, ಮತ್ತೆ ಆ ಚಿತ್ರನ ಕಂಪ್ಲೀಟ್ ಮಾಡಬೇಕು. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಕ್ವಶನ್, ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್, ದ ವರ್ಕಿಂಗ್. ಈ ನಿಮ್ಮ ಫಾರ್ಮುಲಾ relative refractive index of diamond with respect to water is speed of light in water divided by speed of light in diamond. ಅಲ್ವಾ? ಸೊ ಮುಂದಿನ ಭಾಗ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇನೆ. ಸೊ 2 × 10⁸ divided by 1.25 × 10⁸. ಸೊ 10⁸ 10⁸ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 200 divided by 125 ಅಲ್ವಾ? ಈ ಥರ ಬರೀತಂದ್ರೆ ಸುಲಭ ಆಗುತ್ತೆ ಕ್ಯಾನ್ಸಲೇಷನು. 25 400 8 ಇದು 5 8/5 ಅಂತ ಹೇಳಿದ್ರೆ 1.6 ಅಲ್ವಾ? ಇಲ್ಲಿ ಯೂನಿಟ್ ಏನು ಬರಲ್ಲ. ಯೂನಿಟ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಸ್ಪೀಡ್ ಡಿವೈಡ್ ಬೈ ಸ್ಪೀಡ್ ವಿಲ್ ಕ್ಯಾನ್ಸಲ್ ಈಚ್ ಅದರ್ ಯೂನಿಟ್ ಔಟ್ ಆ್ಯಂಡ್ ಯು ವಿಲ್ ನಾಟ್ ಗೆಟ್ ಎನಿ ಯೂನಿಟ್. ಸೊ ಇಟ್ಸ್ ಅ ಯೂನಿಟ್ ಲೆಸ್ ಕ್ವಾಂಟಿಟಿ. ಆಯ್ತಾ? ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂನಿಟ್ ಇಲ್ಲ. ಸೊ ಇದು ನಿಮ್ಮ ಉತ್ತರ. ಇವಾಗ ಇದು ನಾರ್ಮಲ್ ಕಡೆ ಬೆಂಡ್ ಆಗುತ್ತಾ, ಆ ಕಡೆ ಬೆಂಡ್ ಆಗುತ್ತಾ, ಇದನ್ನ ಹೇಳ್ಬೇಕು ನೀವು. ಇವಾಗ ಹೇಗೆ ಹೇಳೋದು? ಆಸ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ವಿತ್ ರೆಸ್ಪೆಕ್ಟ್ ಟು ವಾಟರ್ happens to be a value which is more than 1, this will imply light will bend towards ಹೌದು ನಾರ್ಮಲ್ ಅಲ್ವಾ? ಸೊ ಬೇಸಿಕಲಿ ಈ ಚಿತ್ರ ಈ ರೀತಿಯ ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಪಾಸಿಬಿಲಿಟೀಸ್. ಆಯ್ತಾ ಹುಡುಗರ? ಇದೆಲ್ಲ ನೋಡೋದು ಬಿಟ್ಟು ಈ ಸ್ಪೀಡ್ ವ್ಯಾಲ್ಯೂ ನೋಡಿದ ತಕ್ಷಣ ಲೈಟು ಟುವರ್ಡ್ಸ್ ದ ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್ ಹೇಗೆ ಬೆಂಡ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಆಯ್ತಾ? ಅದನ್ನು ಹೇಗೆ ಅಂತ ಹೇಳಿ ಅದು ಮುಂದಕ್ಕೆ ಹೋಗ್ತಾ ಕಲಿತೀವಿ. ಸೊ ಅದು ಇದೆ ಅಂತ ಹೇಳಿ ನಿಮ್ಗೆ ಸುಮ್ಮನೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಶ್ನೆಗೆ ಇಷ್ಟು ನೀವು ಕಲಿತ್ರೆ ಸಾಕು.